ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯದ ಸಂಘಟನೆಗಾಗಿ ಸಿದ್ದಾಪುರದ ಬಾಲಭವನದಲ್ಲಿ ಸೆಪ್ಟೆಂಬರ್ 3ಕ್ಕೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯದ ಕುರಿತು ಸಮಗ್ರ ಚಿಂತನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 3 ರಿಂದ 4 ಲಕ್ಷ ಜನಸಂಖ್ಯೆ ಹೊಂದಿರುವ ನಾಮಧಾರಿ ಸಮುದಾಯವು ಜಿಲ್ಲೆಯ ರಾಜಕಾರಣದಲ್ಲಿ ತನ್ನದೇ ಆದ ಪ್ರಾಬಲ್ಯ ಹೊಂದಿದೆ. ಆದರೂ ಸಾಮಾಜಿಕ ಬದುಕಿನಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಜಿಲ್ಲೆಯಲ್ಲಿ ಸಮುದಾಯದ ಪ್ರತಿನಿಧಿಗಳು ಮತ್ತು ರಾಜಕೀಯವಾಗಿ ಬೆಳೆಯುವ ಯುವ ಮುಖಂಡರ ಗೌರವಕ್ಕೆ ಚ್ಯುತಿ ತರುವ ಕೆಲಸ ಆಗ್ತಾ ಇದೆ. ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಮುದಾಯದ 7 ಜನ ಮರಣ ಹೊಂದಿದ್ರೂ ಆ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಲ್ಲಲು ಸಮುದಾಯ ವಿಫಲವಾಗಿದೆ. ಈ ವಿಷಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿದ್ದಾರೆ. ಸೆಪ್ಟೆಂಬರ್ 3ನೇ ತಾರೀಕು ಸಿದ್ದಾಪುರದ ಬಾಲಭವನಲ್ಲಿ ಇಡೀ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯದ ಕುರಿತು ಒಂದು ಸಮಗ್ರವಾದ ಒಂದು ಚಿಂತನೆಯನ್ನು ನಡೆಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 1 ವರ್ಷದ ಹಿಂದೆ ಶಿರೂರು ಗುಡ್ಡ ಕುಸಿದು ಬಿದ್ದು ಸುಮಾರು 11 ಜನವನ್ನು ತೀರೋಗಿದ್ರು. ಅದರಲ್ಲಿ 3 ಜನ ತಮಿಳುನಾಡಿನವರು, ಒಬ್ಬರು ಹಲಕ್ಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಹಿಳೆ, ಉಳಿದ 7 ಜನ ನಾಮಧಾರಿ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಆದರೆ ನಾಮಧಾರಿ ಈಡಿಗ ಸಮುದಾಯದ 7 ಜನ ತೀರೋಗಿದ್ರೂ ಸಹ, ದುರಂತದಲ್ಲಿ ತೀರೋಗಿದ್ರೂ ಸಹ, ಈ ಜಿಲ್ಲೆಯ ಜನಸಂಖ್ಯೆದ ಬಹಳ ದೊಡ್ಡ ಜನಸಂಖ್ಯೆ ಮತ ಹಾಗೂ ಜನಸಂಖ್ಯೆ ಇರುವ ಈ ಜಿಲ್ಲೆಯ ನಾಮಧಾರಿ ಈಡಿಗರು ಅದನ್ನು ಪರವಾಗಿ ಹೋರಾಟ ಮಾಡಿರೋದು ಪರವಾಗಿ ಹೋರಾಟ ಮಾಡಿ ಇಲ್ಲ ಆಗಿರತಕ್ಕಂಥದ್ದು ನೋವಿನ ಸಂಗತಿ. ಅದರಲ್ಲಿ ಏನು ಕಾಣ್ತಾ ಇದೆ? ಸಮುದಾಯದ ಒಕ್ಕಟ್ಟಿನ ಕೊರತೆ, ಸಮುದಾಯದ ರಾಜಕಾರಣಿಗಳ ಮಧ್ಯದಲ್ಲಿರತಕ್ಕಂಥ ವೈಮನಸ್ಯಗಳು, ಒಕ್ಕಟ್ಟಿನ ಕೊರತೆ, ಸ್ವಾರ್ಥತೆ, ನಿಸ್ವಾರ್ಥತೆ ಇಲ್ಲದ ಸಮುದಾಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ಎಲ್ಲಿಯೋ ಒಂದು ಕಡೆ ಅದು ಕೊರತೆಯ ಪ್ರಶ್ನೆ ಆಗಿದ್ದರಿಂದ ಇದನ್ನೇ ಹೀಗೆ ಬಿಟ್ಟರೆ ಸಾಧ್ಯ ಆಗೋದಿಲ್ಲ ಅಂತ ತಿಳಿದುಕೊಂಡು ಸರ್ವಪಕ್ಷದಲ್ಲಿರುವ ನಮ್ಮ ಸಮಾಜದ ನಾಯಕರುಗಳನ್ನು ಸೇರಿಸಿ ಒಂದು ಚಿಂತನೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಶಿರೂರು ಗುಡ್ಡ ಕುಸಿದು ಬಿದ್ದ ಮೇಲೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಮಂಗಲ್ ವೈದ್ಯ ಅವರ ಸಂಪೂರ್ಣವಾಗಿ ಅವರ ನಿರ್ಲಕ್ಷ್ಯವನ್ನೇ ತೋರಿರೋದು ಕೂಡ ಇದರಲ್ಲಿ ನೋಡಬಹುದು. ಈ 7 ಜನ 11 ಜನ ತೀರೋಗಿದ್ದು ಕೂಡ ಸರ್ಕಾರದ ವೈಫಲ್ಯದಿಂದ IRB ಅಂತ ಒಂದು ದೇಶದ್ರೋಹ ಕಂಪನಿಯಿಂದನೇ ಈ ಘಟನೆ ಆಗಿರತಕ್ಕಂಥದ್ದು. ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ರಿಂದ ಇವತ್ತು ಗುಡ್ಡ ಕುಸಿದು ಬಿದ್ದು ಸಾಯುವ ಪರಿಸ್ಥಿತಿಯನ್ನೇ ಆಯಿತು. ಸುಮಾರು ಮನೆಗಳು ಕಳೆದೋಯಿತು, ಎಲ್ಲ ಬಡವರ ಕನ್ಯಾಯ ಆಗಿದೆ. ನಾವು ಅದಲ್ಲೇ ಜಾತಿಯನ್ನು ತರ್ತಿದ್ದಿಲ್ಲ. ಆದರೆ ಹಿಂದುಳಿದ ವರ್ಗಗಳಾದ ಈ ಜಾತಿಗಳಿಗೆ ಸೇರಿರ್ತಕ್ಕಂಥವರು ಮರಣ ಹೊಂದಿದಾಗ ಸರ್ಕಾರ ತೋರಿಸುವ ಈ ರೀತಿ ಏನಿದೆಯಲ್ಲ, ಅದು ಸರಿಯಾಗದಲ್ಲ. RCB ಅವರಲ್ಲಿ ಮೊನ್ನೆ ಕಾಲು ತುಳಿತ ಪ್ರಕರಣದಲ್ಲಿ RCB ಸುಮಾರು 11 ಜನ ತೀರೋಗಿದ್ರು. 25 ಲಕ್ಷ ರೂಪಾಯಿ 2ನೇ ದಿನಕ್ಕೆ ಮನೆ ತಗೊಂಡು ಕೊಟ್ಟರು. ಇದೇ ರೀತಿಯಲ್ಲಿ ಮೊನ್ನೆ 1 ವಾರದ ಹಿಂದೆ ಮುಗವೀರ ಸಮುದಾಯಕ್ಕೆ ಸೇರಿದ ಒಂದಷ್ಟು ಜನಾಂಗ ಅವರ ವೃತ್ತಿಯನ್ನು ಮಾಡೋಕ್ಕೆ ಹೋದಾಗ ಕಾಣೆ ಆದರೂ ಅವರಿಗೆ ಮಂಗಲ ವೈದ್ಯವರು ಮನೆಗೆ ತೆರಳಿ 10 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಸ್ವಾಗತ ಮಾಡ್ತೀವಿ ನಾವು, ಯಾಕಂದರೆ ಹಿಂದುಳಿದ ಸಮುದಾಯ ಆ ಸಮಾಜಕ್ಕೆ ಸಿಗಬೇಕು. ಆದರೆ ಅದೇ ಕಾಳಜಿ ನಾಮಧಾರಿ ಈಡಿಗ ಸಮುದಾಯಕ್ಕೆ ತೋರಿಸಲಿಲ್ವ ಅಂತಕ್ಕಂಥ ನೋವು ನಮಗಿದೆ. ಮಂಗಲ ವೈದ್ಯವರು ಒಂದು ವಿಚಾರವನ್ನು ತಿಳ್ಕೋಬೇಕಾಗುತ್ತೆ. ಬಡ್ಕಲ ಕ್ಷೇತ್ರದಿಂದ ಅವರು ಆರಿಸಿ ಬರಬೇಕಾದ್ರೆ ನಾಮಧಾರಿ ಸಮುದಾಯದ ಕೊಡುಗೆ ಇದೆಯಾ ಇಲ್ವ ಅಂತಕ್ಕಂಥದ್ದು ಕೂಡ ಅವರು ಇವತ್ತು ವಿಚಾರವನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು DC ಆಗಲಿ, SP ಅವರಾಗಲಿ, ಎಲ್ಲರೂ ಕೂಡ ಈ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸಿರತಕ್ಕಂಥದ್ದು. ಈಗಾಗಲೇ ಶ್ರೀಮತಿ ಲಕ್ಷ್ಮೀಪ್ರಿಯ ಮೇಲೆ 2 ಕೇಸ್ ಹಾಕಿದ್ದೀವಿ. ಮಾಜಿ ಇಲ್ಲಿ SP ಇರತಕ್ಕಂಥ ನಮ್ಮ ನಾರಾಯಣ ಮೇಲೆ ಕೂಡ EDQ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಆದ್ದರಿಂದ ಹಿಂದುಳಿದ ವರ್ಗದ ನಾಮಧಾರಿ ಈಡಿಗರಿಗೆ ಒಂದು ನ್ಯಾಯ, ಇನ್ನೊಂದು ಕಡೆ ಇರುವವರಿಗೊಂದು ನ್ಯಾಯ ಅಂತಕ್ಕಂಥದ್ದು ಆಗೋದಿಲ್ಲ. ಶಿಗ್ಗಾವಿಯಲ್ಲಿ ಒಂದಷ್ಟು ಜನ ಇಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಅವ್ರಿಗೂ ಕೂಡ ಕೂಡಲೇ ತಗೊಂಡು ದುಡ್ಡನ್ನು ಕೊಟ್ಟರು. ಆದ್ರಿಂದ ಇದು ಜಿಲ್ಲೆಯ ಈಡಿಗ ಸಮುದಾಯದ, ನಾಮಧಾರಿ ಈಡಿಗ ಸಮುದಾಯದ ಒಕ್ಕಟ್ಟಿನ ಒಂದು ವೈಫಲ್ಯವನ್ನು ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಇದನ್ನೇ ಮಾಡ್ತಾ ಇದೆ. ಈ ಜಿಲ್ಲೆಯ ಬಹಳ ದೊಡ್ಡ ಪ್ರಭಾವಿ ರಾಜಕಾರಣಿ ಆಗಿರತಕ್ಕಂಥ RV ದೇಶಪಾಂಡೆ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. RV ದೇಶಪಾಂಡೆ ಅವರು ಕೂಡ ಧ್ವನಿ ಎತ್ತಲಿಲ್ಲ. ಅವರಿಗೆ ಜಿಲ್ಲೆಯ ಒಂದು ರಾಜಕೀಯ ಚುಕ್ಕಾಣಿ ನಡೆದಿರತಕ್ಕಂಥವರು. ಹಾಗಾಗಿ ಈ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯವನ್ನೇ ರಾಜಕಾರಣಿಗಳು ಭಯದ ವಾತಾವರಣದಲ್ಲಿ ಇಟ್ಟು ಈ ನಾಮಧಾರಿ ಈಡಿಗ ಸಮುದಾಯದಿಂದ ಬಹಳಷ್ಟು ಜನ ಸರ್ಕಾರಿ ನೌಕರರ ಕೆಲಸವನ್ನು ಮಾಡುತ್ತಾ ಇದ್ದಾರೆ.
ನಾಮಧಾರಿ ಸರ್ಕಾರಿ ನೌಕರಸ್ಥರನ್ನೇ ಟಾರ್ಗೆಟ್ ಮಾಡಿ ಯಾವುದೂ ಕೂಡ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಅವರನ್ನೇ ವರ್ಗಾವಣೆ ಮಾಡೋದು, ಅವರನ್ನೇ ಸಸ್ಪೆಂಡ್ ಮಾಡೋದು, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೀತಾ ಇದೆಯಂತಕ್ಕಂಥದ್ದು ಈಗಾಗಲೇ ಒಂದು ಸುದ್ದಿಯನ್ನು ನನ್ನ ಕಿವಿಗೆ ಬಂದಿದೆ. ಒಂದಷ್ಟು ಜನರನ್ನೇ ಆ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ನಾನು ಹೇಳುತ್ತಾ ಇದ್ದೀನಿ, ಇದೇ ರೀತಿ ಮುಂದುವರಿಸಿದರೆ ಸಮಾಜ ಬೀದಿಗೆ ಹಿಡಿದು ಹೋರಾಟ ಮಾಡಬೇಕಾದ ಪ್ರಶ್ನೆಯನ್ನೇ ನಿರ್ಮಾಣವಾಗುತ್ತೆ. ಒಂದು ವಾತಾವರಣ, ನೀವು ನಿಮ್ಮ ಕಾನೂನಿನ ಪ್ರಕಾರ ಅವರ ತಪ್ಪುಗಳಿದ್ದರೆ ತಪ್ಪು ಪ್ರಕಾರ ನೋಟಿಸ್ ಇಶ್ಯೂ ಮಾಡಿ, ಅವರ ವರದಿ ತರಿಸ್ಕೊಳ್ಳಿ. ಸರ್ಕಾರದ ಪ್ರಕಾರ ತಪ್ಪು ಕಂಡು ಬಂದಿದ್ದರೆ ಅವ್ರನ್ನ ಮಾಡಿಕೊಳ್ಳಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೀವು ಅವರು ಸಮಾಜದ ಸಂಘಟನೆ ಮಾಡುತ್ತಾ ಇದೆ, ಸಮಾಜದ ಸಭೆಗಳಿಗೆ ಭಾಗವಹಿಸ್ತಾ ಇದ್ದಾರೆ, ಸಮಾಜ ಒಕ್ಕಟ್ಟು ಮಾಡುತ್ತಾ ಇದೆ ಅಂತ ಒಂದೇ ದೃಷ್ಟಿಕೋನ ಇಟ್ಕೊಂಡು ನೀವು ಮಾಡಿದರೆ ಅದಕ್ಕೆ ಅದೇ ಧಾಟಿಯಲ್ಲಿ ತಾವುಗಳಿಗೆ ನಾವು ಉತ್ತರವನ್ನೇ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತಮ್ಮ ಮುಂದೆ ಮನವಿ ಮಾಡುತ್ತಾ ಇದ್ದೀನಿ. ಅದಕ್ಕೆ ಕೈ ಹಾಕಬೇಡಿ. ಆ ಕೈ ಹಾಕಿದರೆ ಅದು ಕೈ ಸುಟ್ಟು ಹೋಗುತ್ತಾ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸಮಾಜ ಇದು ಬಗ್ಗೆ ಎಲ್ಲವನ್ನೆಯೂ ಕೂಡ ಭಾಳ ಸೂಕ್ಷ್ಮವಾಗಿ ಸಮಾಜ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅನಂತರ ಏನಾಗ್ತದೆ, ಆ ಗಾಳಿ ಹೋಗಿ ಬಿರುಗಾಳಿ ಆದರೆ ಅದು ಬಹಳ ದೊಡ್ಡ ಪ್ರತಿಭಟನೆಗೆ ಬೂದಿ ಮುಚ್ಚಿದ ಕೆಂಡೆಯಂಗಿದೆ ಜಿಲ್ಲೆಯ ಸಮಾಜ. ನಾವೇನು ನಮ್ಮ ತಾಳ್ಮೆಯನ್ನೇ ಪರೀಕ್ಷಣೆ ಮಾಡಬೇಡಿ. ಒಂದಷ್ಟು ಒಕ್ಕಟ್ಟಿನ ಕೊರತೆ ಇದೆಲ್ಲ ನಮ್ಗೆ ಗೊತ್ತಿದೆ. ಅಲ್ಲ, ನಾನು ಅದನ್ನೇ ಈಗ ಜನರನ್ನೇ ಅವರ ಹೆಸರು ಹೇಳುವುದು ಮೂಲಕವಾಗಿ ನಾನು ಇಲ್ಲಿ ಹೇಳುತ್ತಾ ಇಲ್ಲ. ಯಾಕೆಂದರೆ ಮಾಧ್ಯಮದ ಮುಂದೆ ಅದು ಹೇಳಿದಾಗ ಅವರು ಸರ್ಕಾರಿ ಸರ್ವೀಸಲ್ಲಿ ಇದರಿಂದ ನಾಳೆ ಮತ್ತು ಅವರಿಗೆ ತೊಂದರೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನೀಗ ಅದು ಮಾತನಾಡ್ತಾ ಇಲ್ಲ. ಅವಾಗ ಅದಕ್ಕೆ ಈಗ ನಿಮ್ಮ ಲೆಕ್ಕದಲ್ಲಿ ಈಡಿಗ ಸಮುದಾಯವನ್ನ ಅಥವಾ ಈಡಿಗ ಸರ್ಕಾರಿ ನೌಕರರನ್ನ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಳಿತಾ ಇದ್ದಾರೆ ಹೇಳುವಂತ ಭಾವನೆ ನಿಮ್ಗೆ. ತುಳಿತಾ ಇದ್ದವರು ಯಾರು? ನಾನು ಹೇಳಿದಿಲ್ಲ, ನೇರವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಮೇಲೇನೆ ಆಗಿರತಕ್ಕಂಥದ್ದು. ಅಲ್ಲ, ಇಲ್ಲಿ ಈಗ ಹಿಂದುಳಿದ ವರ್ಗಗಳು ಶಾಸಕರಿದ್ದಾರೆ. ಒಂದು ಸಿದ್ದಾಪುರ, ಹ್ಞೂ, ಮತ್ತೆ ಕುಮಟಾ, ಎರಡು ಬದಿಗೂ ದಿನಕರ್ ಶೆಟ್ಟಿ ಕುಮಟಾ. ಅವರು ಇರ್ಬೇಕಾದ್ರೂ ಆ ಕ್ಷೇತ್ರದೊಂದು ನಡೀತಾ ಉಂಟ. ಅದಕ್ಕೆ ನಾನು ಹೇಳ್ತೀನಲ್ಲ, ಕೆಲವೊಂದು ವಿಷಯದಲ್ಲಿ ಈ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಅದು ಆಫ್ ಮಾಡಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲಿ ಇದೆ. ಬೇರೆ ಯಾವ ಜಿಲ್ಲೆಯಲ್ಲಿ ನಾನು ಕಂಡಿಲ್ಲ. ಈ ಜಿಲ್ಲೆಯಲ್ಲಿ ಏನಿದೆ ಅಂದರೆ ಯಾವತ್ತು ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ಅಂದರೆ ಏನು, ಆಡಳಿತ ಮತ್ತು ವಿರೋಧ ಪಕ್ಷ ಅದು ಇದ್ದಾಗಲೇ ಪ್ರಜಾಪ್ರಭುತ್ವಕ್ಕೆ ಏನಿರತಕ್ಕಂಥದ್ದು ಒಂದು ಸ್ಟ್ರಾಂಗ್ ಆಗಿರತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇರೋದು ನಾನು ನೋಡಿದ್ದೇನೆ. ಎಲ್ಲದಕ್ಕೊಂದು ಅಡ್ಜಸ್ಟ್ಮೆಂಟ್ ಇಲ್ಲಿ ಅಲ್ಲ. ಅದನ್ನ ಅಲ್ಲ ನಾನು ಹೇಳೋದು ಅಲ್ಲ, ಈ ಜಿಲ್ಲೆಯಲ್ಲಿ ಯಾವುದೋ ಒಂದು ಎರಡು ಕ್ಷೇತ್ರದ ಬಗ್ಗೆ ಹೇಳೋದಿಲ್ಲ. ನಾನು ಒಟ್ಟಾರೆ ನನ್ನ ಮುಂದೆ ಕಂಡು ಬಂದಿರತಕ್ಕಂಥದ್ದೇನು, ಶಿರೂರು ಗುಡ್ಡ ನಮ್ಮ ಮುಂದೆ ಇದೆ. ಯಾರು ಒಬ್ಬರೂ ಕೂಡ ಹೋಗಿ ಕೇರಳದ ಒಬ್ಬರೊಬ್ಬರು ಅರ್ಜುನಿಗೋಸ್ಕರ ಕೇರಳ ಸರ್ಕಾರ, ಇಡೀ ಸರ್ಕಾರೇ ಬಂದು ಶಿರೂರಲ್ಲಿ ಬಂದು ನಿಂದರು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನೇ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರನ್ನೇ, ಅರ್ಜುನ ಕುಟುಂಬದವ್ರನ್ನೇ ಕರ್ಕೊಂಡು ಕೂಡಿಸಿ ಅವ್ರಿಗೇನು ಬೇಕಾದ ವ್ಯವಸ್ಥೆ ಮಾಡಿಕೊಟ್ರು. ಕೇರಳ ಸರ್ಕಾರ 50 ಲಕ್ಷ ರೂಪಾಯಿ ಅರ್ಜುನನ ಹೆಂಡತಿ ಹೆಸರಿನಲ್ಲಿ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಮಾಡಿದರು. ಹೆಂಡತಿಗೆ ಬ್ಯಾಂಕಲ್ಲಿ ಕೆಲಸವನ್ನು ಕೊಟ್ಟರು. ಇಲ್ಲಿ ಏನು ಕೊಟ್ಟಿದ್ದಾರೆ? ಜಿಲ್ಲೆಯ ಕೆಲ ರಾಜಕಾರಣಿಗಳು ರಾಜಕೀಯವಾಗಿ ಸಮುದಾಯದವರನ್ನ ಸಂಪೂರ್ಣವಾಗಿ ಕತ್ತಲೆಯಲ್ಲಿಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಸಮುದಾಯದ ಏಳಿಗೆ ಸಾಧ್ಯವಿಲ್ಲ. ಇದಕ್ಕೆ ನಾಮಧಾರಿ ಈಡಿಗರ ವೈಫಲ್ಯ ಇದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ದೇವರಾಜ್ ನಾಯಕ್, ಪ್ರಮುಖರಾದ ಭಾಸ್ಕರ್ ನಾಯಕ್, ಮಂಜುನಾಥ್ ನಾಯಕ್, ದಿನೇಶ್ ನಾಯಕ್, ದೇವರಾಜ್ ಮಾಳಂಜಿ, ಶೇಖರ್ ಪೂಜಾರಿ ಇತರರಿದ್ದರು. ಮಾನ್ಯ MP ಅವರು ಈ ಸಂತ್ರಸ್ತರಾದ ಶಿರೂರು ಸಂತ್ರಸ್ತರನ್ನೇ ಕರ್ಕೊಂಡು ನಾನು ಡೆಲ್ಲಿಗೆ ಹೋದಾಗ, ಆ ಡೆಲ್ಲಿಯಲ್ಲಿ 7 ಜನವನ್ನ ಕರ್ಕೊಂಡು ಹೋದಾಗ ನೀವು ಎಲ್ಲಿಂದ ಬಂದಿದ್ದೀರಿ, ಹೇಗೆ ಬಂದಿದ್ದೀರಿ, ಒಂದು ಕಪ್ ಟೀ ಕೂಡ ಕುಡಿಯತಕ್ಕಂಥ ಮಾತು ಕೂಡ ಈ ಕ್ಷೇತ್ರದ MP ಕೂಡ ಕೇಳಲಿಲ್ಲ. ನಾನು ಕೇಳುವುದಂದರೆ ಪರೇಶ್ ಮೇತ್ರಿ ಅಂತ ಒಂದು ಹುಡುಗನ ಸಮಸ್ಯೆ ಇಲ್ಲಿ ಬಂದಾಗ ಇಡೀ ಸಮಾಜ ಒಕ್ಕಟ್ಟಾಗಿ ಹೋರಾಟ ಮಾಡಿದಿರಿ. ಆದರೆ ಇವರು ಕೂಡ ಹಿಂದೂಗಳೇ. 7 ಜನ ನಾಮಧಾರಿ ಈಡಿಗರು ಕೂಡ ಹಿಂದೂಗಳೇ. ಯಾಕೆ ಅವರ ಪರವಾಗಿ ತಾವು ಧ್ವನಿ ಎತ್ತು ಬೇಡವೇ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಇಲ್ಲಿ. ನಾವು ಹಿಂದೂಗಳಲ್ವಾ? ಹಾಗೆ ಅಂದರೆ ಹಿಂದೂ ಮುಸ್ಲಿಂ ಜಗಳನ್ನ ಹಚ್ಚಿಕೊಂಡು ಸತ್ತಂದರೆ ಅಷ್ಟೇನ ನೀವೆಲ್ಲ ಹೋರಾಟ ಮಾಡೋದು ಅಂತಕ್ಕಂಥ ಪ್ರಶ್ನೆ ನಮ್ಮದು. ಆದ್ದರಿಂದ ಈ ಜಿಲ್ಲೆಯ 3 ಕ್ಷೇತ್ರ, ಕುಮಟಾ 1 ಅವರ್ ಅರ್ಧ ಬಡ್ಕಲ್ ಕ್ಷೇತ್ರಕ್ಕೆ ಹೋಗುತ್ತೆ, ಅಳ್ಗ ಈ ಕಡೆ ಬರ್ತದೆ. 2ನೇ ಶಿರ್ಸಿ ಸಿದ್ದಾಪುರ,
ಈಗ ಕುಮಟಾ ಹೊನ್ನವರು ಬಡಕಲ ಹೊನ್ನವರು ಕುಮಟಾ ಹಾಗೂ ಶಿರ್ಸಿ ಸಿದ್ದಾಪುರ 2-3 ಕ್ಷೇತ್ರದಲ್ಲಿ ಇವತ್ತು ಈ ಸಮುದಾಯ ಭಾಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ MP ಆಗಿ 4-5 ಸಲ ದೇವರಾಜ ನಾಯಕಂದು ಹಿಡಿದು ಹಾಗಿದ್ರು. ಆದ್ದರಿಂದ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ BJP ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳನ್ನೇ ಅವರ ಸಂಪೂರ್ಣವಾಗಿ ಕಡೆಗಣಿಸುವುದು ಈ ಜಿಲ್ಲೆಯ ವರ್ಗಕ್ಕೆ ಸೇರಿರತಕ್ಕಂಥ ರಾಜಕಾರಣಿಗಳು ಷಡ್ಯಂತರವನ್ನೇ ಮಾಡ್ತಾ ಇದೆಯಂತಕ್ಕಂಥದ್ದು ಕೂಡ ನನ್ನ ಆರೋಪ ಇದೆ. ನಮ್ಮಲ್ಲಿ ಕೊರತೆ ಇದೆ, ಇರ್ಬೋದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಾಗಾಗಿ 7 ಜನ ನಾಮಧಾರಿ ಈಡಿಗರು ಸತ್ತಾಗ ಅವರ ಸಾವಿಗೂ ಕೂಡ ಒಂದು ಬೆಲೆಯನ್ನು ಕೊಡಲಿಲ್ಲ. ಅನಂತರ ಹೊನ್ನವರಲ್ಲಿರ್ತಕ್ಕಂಥ NHI ಕಚೇರಿ ಮುಂದೆ ಒಂದು ಹೋರಾಟ ಮಾಡಿದೆ ನಾವು ನ್ಯಾಯಕ್ಕೋಸ್ಕರ. ಆ ಹೋರಾಟದಲ್ಲಿ ನನ್ನನ್ನೇ ಸೇರಿಕೊಂಡು 8 ಜನರ ಮೇಲೆ ಕೇಸನ್ನು ಮಾಡಿದರು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಈ ಸರ್ಕಾರನ ಪೊಲೀಸ್ ಅಧಿಕಾರಿಗಳು. ಅಂದರೆ ಈಡಿಗರನ್ನೇ ನಾಮಧಾರಿಗಳನ್ನೇ ಬಗ್ಗು ಬಡಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಮುಂದೆ ಹೋಗ್ತಕ್ಕಂಥದ್ದು. ಇದನ್ನು ತಡಿಬೇಕಾಗತ್ತೆ. ನಾವೆಲ್ಲಿಯೂ ಕೂಡ ಜಾತಿ ಮಾಡಿದ ಸಮುದಾಯ ಅಲ್ಲ ನಾವು. ಆದರೆ ಮೇಲ್ವರ್ಗದವರು ಅವರು ಫೋಕಸ್ ಮಾಡಿಕೊಂಡು ಲೋಬಿ ಮಾಡಿಕೊಂಡು ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದಾಗ ನಾವು ಸುಮ್ಮನೆ ಕೊಡೋಕ್ಕಾಗೋದಿಲ್ಲ. ನಾವು ಯಾವ ಜಾತಿಗೂ ವಿರೋಧಿಗಳಲ್ಲ, ನಾವು ಯಾವ ಧರ್ಮಕ್ಕೂ ವಿರೋಧಿಗಳಲ್ಲ. ಆದರೆ ಸಮಾಜದ ಹಕ್ಕುಗಳನ್ನೇ ಸಿಗೋಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಹೋರಾಟ ಮಾಡಿದರೆ ನ್ಯಾಯವನ್ನು ಸಿಗುತ್ತೆ ಅಂತಕ್ಕಂಥ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿದ್ದ ಅಧಿಕಾರದಲ್ಲಿದ್ದಾಗ 2 ಮಂತ್ರಿ ಸ್ಥಾನವನ್ನು ಕೊಟ್ಟರು ನಮಗೆ. ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಕಾರ್ಕಳ ಸುನಿಲ್ಕುಮಾರ್ ಜೊತೆ 3 ನಿಗಮಕ್ಕೆ ಅಧ್ಯಕ್ಷರನ್ನು ಕೂಡ ಮಾಡಿದರು. ಆದರೆ ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿರ್ತಕ್ಕಂಥ ತಾವು ನೋಡ್ಬೋದು. ನಮ್ಮ ಸಮಾಜದಲ್ಲಿ ಇವತ್ತು 6 ಜನ ಶಾಸಕರು, 1 ಮಂತ್ರಿ ಇವತ್ತು ಈ ಸರ್ಕಾರಲ್ಲಿದೆ. ಅಲ್ಲಿಯೂ ಕೂಡ ಸಮಾಜಕ್ಕೆ ನ್ಯಾಯವನ್ನೇ ಸಿಗಲಿಲ್ಲ. ಚುನಾವಣೆ ಸಮಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ನಮ್ಮ ಸಮುದಾಯದ ಯುವಕರುಗಳನ್ನೇ ಧಾರೆ ತಪ್ಪಿಸಿಕೊಂಡು ಇವತ್ತು ಮಂಗಳೂರು, ಉಡುಪಿ ಕಡೆ ಸುಮಾರು 24 ಜನ ಬಿಲ್ಲವ ಯುವಕರು ಆ ಜಾತಿ ಸಂಘರ್ಷದಲ್ಲಿ ಹತ್ಯೆಯಾಗಿರತಕ್ಕಂಥದ್ದು. ನಾವು ನಾರಾಯಣ ಗುರುಗಳ ಸಿದ್ಧಾಂತವನ್ನೇ ತೆಗೆದುಕೊಂಡು ಹೋಗೋರು. ಆದರೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಮತ್ತು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದಾಗ ಹಿಂದಿನ BJP ಸರ್ಕಾರ ಇದ್ದ ಸಮಯದಲ್ಲಿ ಲಾಸ್ಟಲ್ಲಿ ನಾರಾಯಣ ಗುರು ನಿಗಮ ಘೋಷಣೆ ಮಾಡಿದರು. ನಾನು ಮಂಗಳೂರು ಟು ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿದರು. ಆ ಕಡೆ ಪಾದಯಾತ್ರೆ ಅನಂತರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ, ಬಸವರಾಜ ಬೊಮ್ಮಾಯಿಯವರ ಆದೇಶದಂತೆ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಈ ಸರ್ಕಾರ ಬಂದ ಮೇಲೆ 2 ವರ್ಷ ಆಯಿತು, ನಿಗಮಕ್ಕೆ 1 ರೂಪಾಯಿಯನ್ನು ಕೊಡಲಿಲ್ಲ. ನಾರಾಯಣ ಗುರು ನಿಗಮಕ್ಕೆ 1 ರೂಪಾಯಿ ಹಣವನ್ನು ಕೊಡಲಿಲ್ಲ. ಮತ್ತು ಸಮಾನತೆಯ ಹರಿಕಾರಾಗಿರುವ ನಾರಾಯಣ ಗುರುಗಳ ಹೆಸರು ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಮುಖಂಡರು ದಿನನಿತ್ಯ ಹೇಳುತ್ತಾರೆ. ಆದರೆ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಲ್ಲಿ ಇವತ್ತುವರೆಗೂ ಮಾಡಲಿಲ್ಲ ಅಂತಕ್ಕಂಥ ನೋವಿನ ಸಂಗತಿ. ಈಗ ಸಿದ್ದಾಪುರದಲ್ಲಿ ತಮ್ಗೆ ಗೊತ್ತು, ಇತ್ತೀಚೆಗೆ ನಮ್ಮ ವಸಂತ ನಾಯಕ್ ಅಂತ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ, ನಮ್ಮ ಸಮಾಜದ ಒಬ್ಬ ಮುಖಂಡ, ಆತನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನೇ ಪೊಲೀಸ್ ಸ್ಟೇಷನ್ಲಿ ಕರ್ಕೊಂಡೋಗಿ ಕೂಡಿಸತಕ್ಕಂಥ ವ್ಯವಸ್ಥೆಯನ್ನೇ ಆಯಿತು. ಹೌದಾ, ತಾವೆಲ್ಲ ನೋಡಿದಿರಿ. ಸೊ ಇದೆಲ್ಲವನ್ನೆಯೂ ಕೂಡ ನಾನೆಲ್ಲವನ್ನೇ ಬಿಡಿಸಿ ಹೇಳೋಕ್ಕಾಗೋದು. ತಾವು ತಮ್ಮ ಕೈಯಲ್ಲಿರತಕ್ಕಂಥ ಪೆನ್ನಂದ ಆಯುಧದಲ್ಲಿ ತಾವು ಅದನ್ನು ಹೇಗೆ ವ್ಯಾಖ್ಯಾನಗಳನ್ನು ಮಾಡಬಹುದು. ಅದಕ್ಕೆ ನಾನು ಹೇಳಿದ್ದೀನಲ್ಲ, ಅದಕ್ಕೆ ನಾನು ಹೇಳಿದ್ದೀನಲ್ಲ, ಶಾಸಕರಿರಲಿ, ಮಂತ್ರಿಗಳಿರಲಿ, ಯಾರಾದರೂ ಇರಲಿ, ಅವರೆಲ್ಲರೂ ಕೂಡ ಸಮುದಾಯದ ಕೋಟೆಯಲ್ಲಿ ಮತ್ತು ಓಟಲ್ಲಿ ಒಂದಷ್ಟು ಗೆದ್ದು ಬಂದವರು. ಒಂದಷ್ಟು ಆ ಕ್ಷೇತ್ರದ ಸರ್ವ ಜನಾಂಗದ ಅಭಿವೃದ್ಧಿ ಕೂಡ ಇರಬೇಕು, ಜೊತೆ ಸಮುದಾಯದ ಕೆಲಸ ಕೂಡ ಇರಬೇಕು ಅಂತಕ್ಕಂಥದ್ದು ಬಗ್ಗೆ ನಮಗೆ ಇವತ್ತು 9 ಜನರಿಗೆ ನಾನು ಹೇಳ್ತೀನಿ. ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ಸಮಾಜದಲ್ಲಿ 9 ಜನ ಇದ್ದಾರೆ. 6 ಜನ ಕಾಂಗ್ರೆಸ್ಸಲ್ಲಿದ್ದಾರೆ, ಒಬ್ಬರು MP, 2 MLA BJPಯಲ್ಲಿದ್ದಾರೆ. ಎಲ್ಲರಿಗೊಂದು ಕಿವಿ ಮಾತು ನಾನು ಎಲ್ಲಿ ಹೋದರೂ ಹೇಳುತ್ತೀವಿ. ನಾವು ಯಾರದಕ್ಕೂ ಕೂಡ ಸಮಾಜ ಆದರೂ ಕೂಡ ಬಂಗಾರದ ಸೂಜಿಯಿಂದ ಕಣ್ಣಿಗೆ ಚುಚ್ಚಿದ್ರೂ ಕೂಡ ಕಣ್ಣು ನೋವಾಗ್ತದೆ. ಅದೇನು ಇಲ್ಲ ಅಂತೇನೂ ಇಲ್ಲ. ಅದಕ್ಕೋಸ್ಕರ ನನ್ನ ಭಾವನೆಗಳನ್ನು ನಾನು ತಮ್ಮ ಮುಂದೆ ಹೇಳಿದ್ದೀನಿ. ಅದನ್ನೇ ಬಿಡಿಸಿ ಮತ್ತು ನಾನು ನಿಮ್ಮ ಜೊತೆ ಮತ್ತೆ ಬರ್ತಾ ಇರ್ತೀನಿ ಶಿರ್ಸಿಕ್ಕೆ, ಆವಾಗಲೇ ಹೇಳ್ತೇನೆ. ಉದ್ಘಾಟನೆ ಸಲುವಾಗಿ ಇಲ್ಲ, ನಾನು ಅದು ಹೇಳ್ತೀನಿ ರೀ. ಈಗ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳಿವೆ.
ನಾನು ಬಾನು ಮುಸ್ತಾಕಿನ ವಿಚಾರಗಳಾಗಲಿ ಧರ್ಮಸ್ಥಳದ ವಿಚಾರಗಳಾಗಲಿ ಈ ಸಂದರ್ಭದಲ್ಲಿ ನಾನು ಮಾತನಾಡುವುದಿಲ್ಲ. ಯಾಕಂದರೆ ನಾನು ಅದು ಮಾತನಾಡಿ ಏನಾಗುತ್ತೆ, ತಾವುಗಳು ನಾಳೆ ಅದೇ ಹೆಡ್ಲೈನ್ ಮಾಡಿಬಿಟ್ಟು ಈ ವಿಷಯ ಬರೋದಿಲ್ಲ. ಆದ್ದರಿಂದ ಮತ್ತೊಂದು ಸಲ ನಾನು ಬರ್ತೀನಿ, ಆ ವಿಷಯಗಳ ಬಗ್ಗೆ ಎಲ್ಲ ಮಾತಾಡ್ತೀನಿ. ಹಾಗೆ ಮತ್ತು ನಾನು ತಮಗೆ ಗೊತ್ತಿದೆ, ನನ್ನ ಬಗ್ಗೆ ತಮಗೆಲ್ಲ ಗೊತ್ತಿರ್ತದೆ, ಮೊದಲಿಂದ ತಾವೆಲ್ಲ ನೋಡ್ತಾ ಪತ್ರಿಕಾ ಮಾಧ್ಯಮದಲ್ಲಿ ಇರೋರು. ಒಂದಷ್ಟು ನಮ್ಮ ಹಿನ್ನೆಲೆಗಳು ಯಾವ ಹಿನ್ನೆಲೆಗಳು ಬಂದಿದೆ, ಇವತ್ತು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತೆಲ್ಲ ತಮಗೆಲ್ಲ ಗೊತ್ತಿರುತ್ತದೆ. ಆದ್ದರಿಂದ ನಾನು ಇವತ್ತು ಒಂದು ಸಮಾಜವನ್ನೇ ಕಳೆದ 5 ವರ್ಷವಾಗಿ ಒಂದು ಸಮಾಜವನ್ನೇ ಮೇಲೆ ಎತ್ತುವ ಕೆಲಸವನ್ನೇ ನಿರಂತರವಾಗಿ ಮಾಡ್ತಾ ಇದ್ದರಿಂದ ಅದನ್ನು ಡೈವರ್ಟ್ ಆಗಬಾರ್ದು ಅಂತ ಹೇಳಿ ಮತ್ತೊಂದು ಸ್ಟೇಟ್ಮೆಂಟ್ಗಳಿಗೆ ಇವತ್ತು ಸದ್ಯ ಮಟ್ಟಕ್ಕೆ ನಾನು ಹೋಗ್ತಾ ಇಲ್ಲ. ಇದರಲ್ಲೇ ಕಾನ್ಸಂಟ್ರೇಷನ್ ಮಾಡಿ ಇರ್ತೇನೆ. ಮತ್ತು ನಾನು ಅದು ಹೇಳಿದ ಕೂಡಲೇ ತಾವೇನು ಮಾಡ್ತೀರಿ, ಇದನ್ನು ಮರೆದು ಬಿಟ್ಟು ಅದು ಹಾಕ್ಬಿಡ್ತೀರಿ. ಹಾಗಾಗಿ ನಮ್ಮ ಉದ್ದೇಶ ಏನು, ಸೆಪ್ಟೆಂಬರ್ 3ನೇ ತಾರೀಕಿನ ವಿಷಯಗಳಲ್ಲಿ ತಾವು ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ, ಅದರಲ್ಲಿ ತಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಾಯ ಮಾಡಿ. ನಾವು ಮಾಧ್ಯಮದ ಬಂಧು ಮಿತ್ರಗಳು ನಮಗೆ ಯಾವತ್ತೂ ಕೂಡ ಎಲ್ಲ ಕಡೆ ಸಹಾಯವನ್ನು ಮಾಡಿದಿರಿ. ಆಗ ಈ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಒಂದು ಹೋರಾಟ ಮನೋಭಾವನೆ ಇಲ್ಲ. ಎಲ್ಲಿ ತಾವೆಲ್ಲ ನೋಡಿರ್ತಾರೆ, ನಾನು ಒಬ್ಬರೇ ಹೋಗಿ DC ಆಫೀಸ್ನ ಮುಂದೆಲ್ಲ ಕೂತು ಹೋರಾಟ ಮಾಡಿದ್ದೀನಿ. ಆವಾಗ ತಮ್ಮ ಮಾಧ್ಯಮದಲ್ಲಿ ಕೇಳಿದ್ದೀನಿ, ಯಾಕೆ ಸಮಾಜ ಹಿಂದೆ ಬರ್ತಾ ಇಲ್ಲ ಅಂತಕ್ಕಂಥ. ಯಾಕಂದರೆ ಒಂದಷ್ಟು ಸಮಸ್ಯೆಗಳು ನಮ್ಗೆ ಗೊತ್ತಿರೋದಲ್ಲ, ಅದೆಲ್ಲ ಇದೆ. ಅದನ್ನೆಲ್ಲ ಮೀರಿ ಪಕ್ಕದಲ್ಲಿ ಬದಿಗೊತ್ತಿ ಇವತ್ತು ನಾವು ಸಂಘಟನೆಯನ್ನು ಮಾಡುತ್ತಾ ಇದ್ದೀವಿ. ತಮ್ಮ ಸಹಕಾರ ಕೂಡ ತಾವು ಇರಲಿ ಅನ್ನೋ ಮಾತನ್ನು ಹೇಳುತ್ತಾ ಇದ್ದೇನೆ. ಹೋರಾಟಗಳನ್ನು ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ಹಿಂದುಳಿದ ಸಮುದಾಯದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡತಕ್ಕಂಥದ್ದು, ತಾವು ಈ ಸಮುದಾಯದ ಬಗ್ಗೆ ನಮ್ಮ ಸಮುದಾಯ ಒಂದೇ ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದವರನ್ನೇ ಕೂಡ ಸೇರಿಸಿಕೊಂಡು ಹೋಗಬೇಕಾದ ಗ್ಯಾರಂಟಿ ಸ್ಕೀಮ್ ಒಂದೇ ಸಾಲೋದಿಲ್ಲ. ಅವರಿಗೆ ನಿಗಮ ಇದೆ, 11 ನಿಗಮ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರೆ 11 ನಿಗಮಕ್ಕೂ ₹1 ಹಣ ಕೊಟ್ಟಿಲ್ಲ. 3 ಬಜೆಟ್ ಮುಖ್ಯಮಂತ್ರಿಗಳು ಮಂಡಿಸಲಾಯಿತು. ಆದ್ದರಿಂದ ಇದೆಲ್ಲ ನಮ್ಮ ಮುಂದೆ ಇದೆ. ಮೊನ್ನೆ ನಾನು 5 ದಿನ ಹಿಂದೆ ಶಿರೂರು ಗುಡ್ಡ ಕುಸಿದು ಬಿದ್ದಲ್ಲಿ ಸೀದಾ ನಾನು ನಿತಿನ್ ಗಡ್ಕರಿ ಅವ್ರನ್ನ ಭೇಟಿಯಾದೆ. ಸುಮಾರು ಅರ್ಧ ತಾಸು ಶಿವಮೊಗ್ಗ MP ರಾಘವೇಂದ್ರ ಜೊತೆ ಹೋಗಿ ಅರ್ಧ ತಾಸು ಕೂತು 1-to-1 ಚರ್ಚೆ ಮಾಡಿದೆ. ಹೀಗೊಂದು ನ್ಯಾಯವನ್ನೇ ಕೊಡಿಸ್ತೀವಿ ಸ್ವಾಮೀಜಿ, ಒಂದೊಂದು ಕುಟುಂಬಕ್ಕೆ ನಾನು ₹1 ಕೋಟಿ ಮತ್ತು IRB ಕಂಪನಿಯಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿದ್ದೀನಿ ನಾನು. ಆದರೆ ಅವರು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಗುರುಗಳು, ಅದು ಮಾಡಿಕೊಡುವ ವ್ಯವಸ್ಥೆ ನಾನು ಜವಾಬ್ದಾರಿ ಇದ್ದೀನಿ ಅಂತ ಮಾತನ್ನು ಹೇಳಿದ್ದೇವೆ. IRB ಕಂಪನಿಯ ಮೇಲೆ ಇವತ್ತು 8 ಜನರ ಮೇಲೆ ಕೊಲೆ ಕೇಸ್ ದಾಖಲಾಗಿದೆ. ಅಂಕೋಲ ನ್ಯಾಯಾಲಯದಲ್ಲಿ ಕೇಸು ನಡೀತಾ ಇದೆ. ಉತ್ತರ ಕನ್ನಡ ಪೊಲೀಸ್ ಅಧಿಕಾರಿಗಳು DC ಆದಿಯಾಗಿ ಆ ಕಂಪನಿಯ ಪರವಾಗಿ ನಿಲುವನ್ನು ತಗೊಂಡ್ರು, ಆ ಕಂಪನಿ ಅನುಕೂಲವಾಗಿ ತಗೊಂಡ್ರು. ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥ ಝೊಮ್ಯಾಟೊ ಕೇಸು ಕೂಡ B ರಿಪೋರ್ಟ್ ಹಾಕ್ಸಿಬಿಟ್ಟಿದೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದೇ ರೀತಿಯಲ್ಲಿ ಪ್ರಕೃತಿ ದುರಂತಗಳನ್ನು ಬಂದಾಗ ಒಂದು ಹಬ್ಬದ ವಾತಾವರಣದಲ್ಲಿ ಅವರು ಆಚರಣೆ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಏನೇನು ಮಾಡ್ಬೋದು ಅವ್ರಿಗೆ ಗೊತ್ತಿದೆ, ಯಾವ ರೀತಿಯಲ್ಲಿ ಲೂಟಿ ಮಾಡಬೇಕು ಅಂತ ಗೊತ್ತಿದೆ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಈಗ ನನಗೆ ಅನಿಸೋ ಪ್ರಕಾರ ಶಿರ್ಸಿ ಟು ಎಕ್ಕಂಬಿ ಒಂದು ರೋಡ್ ಇದೆ, ಅದು RNS ಅಂತ ಹೇಳಿ ಒಂದು ದೊಡ್ಡ ಕಂಪನಿ ತಗೊಂಡಿದ್ದಾರೆ. ಸುಮಾರು ಈ ಜಿಲ್ಲೆಯಲ್ಲಿ 4-5 ದೊಡ್ಡ ಕಂಪನಿಗಳು ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಯಾವುದೂ ರೀತಿಯಲ್ಲಿ ಜಿಲ್ಲೆದ ಜನರ ಜೀವನಕ್ಕಾಗಲಿ ಬೇರೆ ಕಡೆಯಿಂದ ಪ್ರಯಾಣ ಮಾಡುವ ಪ್ರಯಾಣಿಕರಿಗಾಗಲಿ ಯಾವುದೂ ರೀತಿಯಲ್ಲಿ ಗ್ಯಾರಂಟಿಗಳನ್ನೇ ಇಲ್ಲ, ಯಾವುದೋ ರೀತಿಗಳು ಅವರಿಗೆ ಸುರಕ್ಷೆಯನ್ನೇ ಇಲ್ಲ. ಯಾವ ಟೈಮಲ್ಲಿಯೂ ಕೂಡ ಜಿಲ್ಲೆಯ ಭಾಳಷ್ಟು ಕಡೆ ಗುಡ್ಡ ಕುಸಿದು ಬೀಳಕ್ಕೆ ರೆಡಿಯಾಗಿದ್ದಾರೆ. ಇದಕ್ಕೊಂದು ರಕ್ಷಣೆ ಇಲ್ಲ. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಈ NHIA ಮತ್ತು ಈ ಕಂಪನಿಗಳ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಬಂಧುಗಳೇ, ಸುಮಾರು ಆ ಒಂದು ಪ್ರಾಜೆಕ್ಟ್ IRB ಕಂಪನಿದ ಪ್ರಾಜೆಕ್ಟು ಸುಮಾರು 2600 ಕೋಟಿ ಪ್ರಾಜೆಕ್ಟ್ 2013ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದ ಪ್ರಾಜೆಕ್ಟು. ಕುಂದಾಪುರದಿಂದ ಹಿಡಿದು ಗೋವಾ ಗಡಿವರೆಗೆ ಇರತಕ್ಕಂಥ 187 ಕಿಲೋಮೀಟರ್ ಪ್ರಾಜೆಕ್ಟ್ ಅದು. ಆ ಎಗ್ರಿಮೆಂಟಲ್ಲಿ ಹೇಳುತ್ತಾರೆ 3 ವರ್ಷಕ್ಕೆ ಆ ಪ್ರಾಜೆಕ್ಟ್ ಮುಗಿಸಬೇಕು ಅಂತ. ಇವತ್ತು 13 ವರ್ಷವಾಗಿದೆ, ಇವತ್ತುವರೆಗೆ ಅದನ್ನು 60% ಅಷ್ಟೇ ವರ್ಕ್ ಆಗಿದೆ. ಸೊ ಈ ರೀತಿಯಲ್ಲಿ ವರ್ಕ್ಗಳನ್ನು ಮಾಡಿ ಜಿಲ್ಲೆಯ ಪ್ರಕೃತಿಯದ ಒಂದು ಮಣ್ಣಿನ ಲೇಯರನ್ನೇ ಚೇಂಜ್ ಮಾಡಿಕೊಂಡು ಜಿಲ್ಲೆಯ ಜನರ ಜೀವನಿಗೂ ಕೂಡ ಸುರಕ್ಷೆ ಇಲ್ಲದೆಯನ್ನೇ ಮಾಡಿಕೊಂಡಿದ್ದಾರೆ. ಇದು ಬಗ್ಗೆ ಜಿಲ್ಲೆಯಲ್ಲಿ ಜಾತಿ ಧರ್ಮ ಮತ್ತು ಇದಕ್ಕೆಲ್ಲ ಮೀರಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಜಿಲ್ಲೆಯಲ್ಲಿ ಆಗಲಿಲ್ಲ. ಅಂದರೆ MNC ಕಂಪನಿಗಳನ್ನು ಜಿಲ್ಲೆಗೆ ತಂದಿಟ್ಟುಬಿಟ್ಟು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಆ ಕೆಲಸಗಳ ಅರ್ಧಮುರ್ಧ ಕೈಬಿಟ್ಟು ದುಡ್ಡು ಲೂಟಿ ಮಾಡುವ ಕೆಲಸವನ್ನೇ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಜಿಲ್ಲೆಯ ಒಂದು ಪ್ರಬಲ ಸಮುದಾಯವಾದ ನಾಮಧಾರಿ ಈಡಿಗ ಸಮುದಾಯದ ಒಕ್ಕಟ್ಟನ್ನು ಪ್ರದರ್ಶನ ಮಾಡಬೇಕು. ಅದೇ ರೀತಿಯಲ್ಲಿ ಸಮುದಾಯದ ಕೋಟೆಯಲ್ಲಿ ಗೆದ್ದು ಬಂದವರು, ಸಮುದಾಯದ ಸಹಕಾರದಿಂದ ಗೆದ್ದು ಬಂದವರು, ಅವರು ಮಂತ್ರಿಗಳಾಗಲಿ MLAಗಳಾಗಲಿ ಅವರು ಸಮುದಾಯದ ಪರವಾಗಿ ಕೂಡ ಧ್ವನಿ ಎತ್ತಬೇಕು ಅಂತದ್ದು ಕೂಡ ಸಮುದಾಯದ ಬೇಡಿಕೆ.
ಹಾಗಾಗಿ ಸಮುದಾಯ ಬೇಕು, ಸಮುದಾಯದ ಕೋಟ ಬೇಕು, ಸಮುದಾಯದ ಓಟು ಬೇಕು. ಗೆದ್ದು ಬಂದ ಮೇಲೆ ಸಮುದಾಯದ ಬೇಡ ಅಂತಂದರೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಸಮುದಾಯದ ರಾಜಕಾರಣಿಗಳು ಕೂಡ ಇದು ಬಗ್ಗೆ ಕೂಡ ಹೆಚ್ಚಿನ ಮಟ್ಟದ ಜವಾಬ್ದಾರಿಯನ್ನು ವಹಿಸಬೇಕಾದ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸೆಪ್ಟೆಂಬರ್ 3ನೇ ತಾರೀಕು ನಡೆಯುವ ಈ ಸಭೆಯಲ್ಲಿ ಜಿಲ್ಲೆಯ ಸರ್ವಪಕ್ಷದಲ್ಲಿರುವ ಹಾಲಿ ಮಾಜಿ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಅನಂತರ ಮೇ ತಿಂಗಳಲ್ಲಿ ಬರುವ 2026 ಮಾರ್ಚ್ ಏಪ್ರಿಲಲ್ಲಿ ಸುಮಾರು 2 ಲಕ್ಷ ಜನ ಸೇರುವ ಬಹಳ ದೊಡ್ಡ ಬೃಹತ್ ಸಮಾವೇಶ ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರು ಹಾಗೂ ಕೋಟ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಾಡುತ್ತೀನಿ ಅಂತಕ್ಕಂಥದ್ದು ಕೂಡ ನಾವಿವತ್ತು ನಿಮ್ಮ ಮುಂದೆ ಹೇಳುತ್ತಾ ಇದ್ದೀನಿ. ಈ ವಿಷಯಗಳಲ್ಲಿ ತಾವುಗಳು ಏನಾದರೂ ಪ್ರಶ್ನೆ ಕೇಳಬಹುದು. ಫ್ಯಾಷನ್ ಪ್ರಿಯರೇ, ಇಲ್ಲಿದೆ ಬಂಪರ್ ಆಫರ್. ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ. ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ. ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್. ಬ್ರಾಂಡೆಡ್ ಬಟ್ಟೆಗಳು, ಅದು ಕೆಜಿ ಲೆಕ್ಕದಲ್ಲಿ. ಎಸ್, ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್. 1 ಕೆಜಿ ಬಟ್ಟೆಗೆ ಕೇವಲ 899 ರೂಪಾಯಿಗಳು. ಇದು ಕೇವಲ ಆಫರ್ ಅಲ್ಲ, ಧಮಾಕ ಆಫರ್. ಅಷ್ಟೇ ಅಲ್ಲ, ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ. ಈ ಆಫರ್ ಕೆಲವೇ ದಿನಗಳು ಮಾತ್ರ. ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ, ವೀರಭದ್ರ ಗಲ್ಲಿ, ಶಿರಸಿ.